ತುಂಬ ದೊಡ್ಡದು ಸರ್. ಇದು ಭಾಳ ದೊಡ್ಡದಿದೆ. ಇದು ಕನಿಷ್ಠ ಒಂದು 300 ಚೀಲ ಮೇಲೆ ಇಡ್ತದೆ ಮೇಡಮ್. ಓಕೆ, ಒಂದಷ್ಟಕ್ಕಾಗೋಷ್ಟು ತುಂಬಿಡ್ತಾ ಇದ್ರಿ. ಹೌದು ಮೇಡಮ್. ಅರಮನೆಗಳಿಗೆ ಇದು ಯಾವುದು ಸಾಗುವನಿ ಮಾಡ್ತಾರೆ ಮೇಡಮ್. ಹೌದು. ಇವರು ಅಲ್ಪ ಏನೋ ಖರ್ಚಿನಲ್ಲಿ ಅವತ್ತು ಬೇವಿನ ಮರದಲ್ಲಿ ಇದನ್ನು ಮಾಡಿದ್ವಿ ಮೇಡಮ್ ಕಟ್ಟಿಗೆ. ಎನಿ ಟೈಮು. ಈಗಾದರೂ ರಾತ್ರಿ ಹೊತ್ತು ನಾವು ಬಾಗಿಲು ಹಾಕಲ್ಲ, ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಓಪನೇ ಇರ್ತದೆ ಮೇಡಮ್. ಏನ್ ಸರ್ ಇದು? ಇಲ್ಲೇ ಸೌದೆ ಟ್ಯಾಕ್ಟ್ರಿ ಎಲ್ಲ ಕರ್ಕೊಂಡ್ ಮಾಡಿಸಿರ್ತಾರಲ್ಲ, ಹಂಗಿದಿಲ್ಲ ಸರ್? ಹಂಗಿದೆ ಮೇಡಮ್. ಇವಾಗ ನಾವು ನಿಂತ್ಕೊಂಡು ಮಾತಾಡ್ತಿದ್ರೆ ಈ ಅರಮನೆ ಎಷ್ಟಿದೆ ಅಷ್ಟು ನೆಲಮಾಳಿಗೆನೂ ಅಷ್ಟೇ ಇದೆ. ಇದು ಕಟ್ಟಿಗೆ ಇಡ್ತಾರೆ ಮೇಡಮ್. ಓಕೆ. ಈ ರೀತಿ ಇಬ್ಬರು ಹೆಣ್ಮಕ್ಳು ಕುಂತಿರ್ತಾರೆ. ಓಕೆ, ಒಬ್ಬರಿಂದ ಆಗಲ್ಲ ಮೇಡಮ್, ಆಗಲ್ಲ. ಓ ಮೈ ಗಾಡ್. ಇವಾಗ ಅರಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಕಂಬಸಾಲುಗಳನ್ನ ನೋಡ್ಬೋದು. ಅದ್ರ ಜೊತೆಗೆ ಅಲ್ಲಿ ಎಂಟ್ರಿ ಆದ ತಕ್ಷಣನೇ 2 ಫೋಟೋ ನೋಡ್ತೀವಲ್ಲ ಸರ್? ಮೇಡಮ್ ಅದು ಕನಕನಗೌಡ್ರು ಅಂತ ಮೇಡಮ್. ಓಕೆ. ಅವರು ತಾತನವ್ರು ಮೇಡಮ್. ತಾತನವರು. ಆಮೇಲೆ ಅವರು ಹೆಂಡತಿ ಲಕ್ಷ್ಮಮ್ಮ. ಓಕೆ ಸರ್, ಇಲ್ಲಿ ಏನು ಅವಾಗ ಆಡಳಿತ ನಡೀತಾ ಇತ್ತು ಮೇಡಮ್? ಮತ್ತೆ ಈ ಕಡೆ ಮೇಡಮ್ ಏನಿಲ್ಲ, ನ್ಯಾಯ ಮತ್ತು ಏನಾನ ಜಗಳ ಏನಾನ ಆಗಿದ್ದು ಅಂದರೆ ಇಲ್ಲಿ ಅವ್ರು ಕುಂತ್ಕೊಂತಿದ್ರು ಯಜಮಾನ್ರು. ಕುಂತ್ಕೊಂಡು ಇಲ್ಲೇ ಬಗೆಹರಿಸ್ಯಾರ ಎಲ್ಲ ನ್ಯಾಯಗಳನ್ನ. ಪ್ರತಿಯೊಂದು ಊರವ್ರು ಬರೋದು, ಇಲ್ಲಿ ಕುಂದ್ರೋದು, ನ್ಯಾಯಗಳನ್ನ ಬಗೆಹರಿಸೋದು. ಈಗ ಸ್ವತಂತ್ರ ಬಂದ ನಂತರ ಸಹಿತನು 40-50 ವರ್ಷ ಕೇಸ್ ಆಗಕ್ಕೆ ಬಿಟ್ಟಿಲ್ಲ ಈ ಏರಿಯಾ ಯಾರನ್ನು. ಯಾರು ಸ್ಟೇಷನ್ ಹತ್ತಿಲ್ಲ, ಕಳಿಸಿಲ್ಲ ಮೇಡಮ್. ಈಗಾದ್ರೂ ಕಳಿಸಲ್ಲ, ನಮ್ಮ ಮನೆಗೆ ಬರ್ತಾರೆ. ಈಗ ಸಿವಿಲ್ ಏನೇನು ಇತ್ತಂದ್ರೆ ಅಂದ್ರೆ ಭೂಮಿ ಏನೇನೋ ಅವ್ರು ಕಷ್ಟ ಇತ್ತಂದ್ರೆ ಅವರೆಲ್ಲ ಹೋಗ್ತಾರೆ ಮೇಡಮ್. ಸಣ್ಣ ಪುಟ್ಟ ಜಗಳಗಳು ಅವು ಇವು ಇತ್ತಂದ್ರೆ ಇಲ್ಲೇ ಬೇಕಾಗ್ತದೆ. ಕೇಳ್ತಾರೆ ಮೇಡಮ್. ಇಲ್ಲ, ಈ ಆ ಥರ ಏನಿಲ್ಲ ಮೇಡಮ್. ಈಗಾದ್ರೂ ಜನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಈ ಮಂತನಕ್ಕೆ. ಇಲ್ಲಿ ಕುತ್ಕೊಂಡು ಅರಸರು ನ್ಯಾಯ ಪಂಚಾಯತಿ ಮಾಡ್ತಾರೆ. ಆಫೀಸ್ ಏನಿತ್ತಲ್ಲ ಮೇಡಮ್ ಅವರೇ, ಹಿಂದಿನ ಈಗ ತಹಸೀಲ್ ಆಫೀಸ್ ಇದೆಯಲ್ಲ, ಅದಿ ನಮ್ಮ ಮನಿ ತಹಸೀಲ್ ಆಫೀಸ್ ಏನೈತಲ್ಲ ಅದೇ. ನಾವೇನು ಇದು ಕಟ್ಟಬೇಕಾದ್ರು, ಅದೇನು ಬಿರಡು ಕಟ್ಟಬೇಕಾದ್ರು, ಇದು ಅರಣ್ಯ ಇಲಾಖೆದು ಗಿಡಗಳದು ಇಬ್ಬನಿ ಏನಂತ ಇರ್ತಿದ್ರು, ಅದು ಕಟ್ಟಬೇಕಾದ್ರು ನಾವೇ ಕಟ್ಸಿದ್ವಿ. ಅವಾಗ ನಾವೇ ಇದು ಮಾಡ್ಯಾರ, ರಸೀದಿ ಹಾಕಿ ಕೊಡೋರು ಮಂತನದಾಗ. ಇನ್ನೊಂದು ವಿಶೇಷ ಏನಂದ್ರೆ ಮೇಡಮ್, ಈ ಮನೆತನದ್ದು ಇಡೀ 4500 ಎಕರೆ ಅರಣ್ಯ ಭೂಮಿನ ಅವತ್ತು ಉಳಿಸ್ಕೊಂತ ಬಂದಾರ ಮೇಡಮ್ ಯಜಮಾನ್ರು. ಅಂದ್ರೆ ಆವಾಗ ಆಡಳಿತ ಒಳಪಟ್ಟಿತ್ತಲ್ಲ, ಯಾರೂ ಕಡ್ಲಾರ್ದಂಗೆ ಪ್ರಾಣಿ ಪಕ್ಷಿಗಳು ಅವನ್ನೆಲ್ಲ ರಕ್ಷಣೆ ಮಾಡಿ, ಮತ್ತು ಅವಾಗ ಹೇಳ್ದೆ ನಾ ಕೆರಿದೆಲ್ಲ ನೀರೆಲ್ಲ ತುಂಬಿಸಿ ಅವಕ್ಕೆಲ್ಲ ಅನುಕೂಲ ಮಾಡ್ತಕ್ಕದ್ದು ಇಂಥವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್. ಒಟ್ಟಾರೆ ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣಾಭಿವೃದ್ಧಿ ಕಾರ್ಯಗಳು ಪರಿಸರ ಉಳಿಸಿದ್ದಾರೆ, ಜನರಿಗೆ ಉಪಯೋಗವಂತ ಕೆಲಸಗಳನ್ನ ಮಾಡಿದ್ದಾರೆ. ರೈತಾಪಿ ವರ್ಗದವರಿಗೆ ಅತಿ ಮುಖ್ಯವಾಗಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಮೇಡಮ್. ಯಾಕೆಂದ್ರೆ ಅವಾಗ ಕೃಷಿನೇ ಮೇಲೆ. ಸರ್, ಅದ್ರ ಜೊತೆಗೆ ಇಲ್ಲಿ ಏನ್ ನಡೀತಾ ಇದೆ ಸರ್? ಈ ಕಡೆ ಅವ್ರು ಕೂತ್ಕೊಳ್ತಾ ಇದ್ರು ಹೆಸರು, ಈ ಕಡೆ ಸೈಡ್ ಅವ್ರೇನಿಲ್ಲ ಮೇಡಮ್. ಅವರು ಬಂದಂತ ಅವ್ರ ಜನರುಗಳು ಇರ್ತಾರಲ್ಲ ಇಲ್ಲಿ, ಅವ್ರ ಜೊತೆಗೆ ಪಂಚರು ಕೂಡ್ತಾ ಇದ್ರು. ಅಂದ್ರೆ ಊರಿಗೆ ಹಿರಿಯರು ಇರ್ತಾರಲ್ಲ, ಅವ್ರವ್ರ ಊರಿನವ್ರು ಹಿರಿಯರು ಕೂಡ್ತಾ ಇದ್ರು. ಎರಡು ಈ ಬದುವು ಅವರು ಯಾರು ಜಗಳ ಆಡ್ತಕ್ಕಂತಾರ ಇಲ್ಲಿ ಕುಂದಿರ್ತಾ ಇದ್ರು. ಸರ್, ಅಲ್ಲಿ ಮುಚ್ಚಿದಿರಲ್ಲ, ಅಲ್ಲಿ ಏನಾದ್ರು ಬಾವಿ ಇದೆಯಾ ಒಳಗಡೆ? ಮೇಡಮ್ ಅದು ಕಣಜ ಇದೆ ಮೇಡಮ್, ಕಾಳ ಶೇಖರಣೆ. ನೋಡ್ಬೋದಾ ಸರ್? ಬನ್ನಿ ಮೇಡಮ್, ತೋರಿಸಿ ಸರ್. ಹಾಂ ಮೇಡಮ್. ಕಾಳು ಶೇಖರಣೆ ಮಾಡೋಂತ ಓಕೆ, ಏನ್ ಹೇಳ್ತಾರೆ ಇದಕ್ಕೆ? ಕಣಜ ಅಂತ ಹೇಳ್ತಾರೆ. ನೆಲಮಾಳಿಗೆಯಲ್ಲಿ ಮಾಡಿದಂತ ಕನ್ನಡ ಭಾಷೆಯಲ್ಲಿ ಹಾಗೆ ಬಂದಿದ್ದಾರೆ. ನಾವು ವೀಕ್ಷಕರೇ, ನಾವು ತುಂಬಾ ಅರಮನೆಗಳಿಗೆ ಹೋಗಿದ್ದು, ಅಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ನೋಡ್ಬೋದು, ತುಂಬಾ ಎಷ್ಟು ಅಡಿ ಇರ್ಬೋದು ಸರ್? ಮೇಡಮ್ ಒಂದು 5-6 ಅಡಿ, 6ರಿಂದ 8 ಅಡಿ. ಎಷ್ಟು ಚೀಲ ಇದು ಭತ್ತ ಎಲ್ಲ ಹಿಡಿಯುತ್ತೆ? ಕನಿಷ್ಠ ಒಂದು 150-160 ಚೀಲ ಮೇಡಮ್. ಓಕೆ, ನೀವು ಭತ್ತನ ಇಡ್ತಾ ಇದ್ರಾ? ಅಂದ್ರೆ ಜೋಳ ಮೇಡಮ್, ಜೋಳ ಸಜ್ಜಿ ಇವೆಲ್ಲ ಇಡ್ತಾ ಇದ್ರು ಮೇಡಮ್. ಅವಾಗೆಲ್ಲ ಬೆಳಿತಿದ್ವಿ ಅಂದ್ರೆ ಅದನ್ನ ಶೇಖರಣೆ ಮಾಡೋಂಥದ್ದು. ಇವಾಗ ಏನಿಲ್ಲ ಮೇಡಮ್, ಯಾಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಭತ್ತ ಜಾಸ್ತಿ ಬೆಳಿತೀವಿ. ಹಂಗಾಗಿ ಈಗ ಸಜ್ಜೆ ಜೋಳ ಎಲ್ಲ ಈಗ ಕಮ್ಮಿ ಮೇಡಮ್. ಹಂಗಾಗಿ ಇದು ಶೇಖರಣೆ ಮಾಡೋದಿಲ್ಲ. ಈಗಿನ ಜನ ಇದನ್ನ ಒಪ್ಪೋದಿಲ್ಲ ಮೇಡಮ್ ಮಾಡಕ್ಕೆ. ಅಂದ್ರೆ ಇದ್ರಾಗ ಇಳಿಬೇಕು ಮತ್ತೆ ಹತ್ತಬೇಕು, ಈಗ ತ್ರಾಸು ಆಗ್ಬಿಡ್ತದ. ಹಂಗಾಗಿ ಇದಕ್ಕೆ ಒಪ್ಪೋದಿಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, ಗೋಡನ್ದಾಗ ಅದನ್ನ
ಶೇಖರಣೆ ಮಾಡಿಬಿಟ್ಟಿದ್ದು. ಓಕೆ, ಇನ್ನೊಂದಿದೆ ಇದೆ ಮೇಡಮ್, ಇಲ್ಲೇ ಇದೆ, ಇದೊಂದು ತೆಗೆಣ. ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಸರ್ ಸೇಫ್ಟಿ ಪರ್ಪಸ್. ಹೌದು ಮೇಡಮ್, ಹುಡುಗರು ಅದಾವಲ್ಲ ಮೇಡಮ್, ಓಕೆ. ಈ ರೀತಿ ಇದೆ. ಓ, ಇಲ್ಲಿ ಏನೇನೋ ವಸ್ತುಗಳನ್ನ ಇಟ್ಕೊಂಡಿದೆ. ಓ, ತುಂಬಾ ದೊಡ್ಡದು ಸರ್. ಇದು ಭಾಳ ದೊಡ್ಡದಿದೆ. ಇದು ಕನಿಷ್ಠ ಒಂದು 300 ಚೀಲ ಮೇಲೆ ಇಡ್ತಿದೆ ಮೇಡಮ್ ಇದು. ಓಕೆ, ಒಂದಷ್ಟಕ್ಕಾಗೋಷ್ಟು ತುಂಬಿಡ್ತಾ ಇದ್ರಿ. ಹೌದು ಮೇಡಮ್. ನೀವು ಚಿಕ್ಕದ್ರಲ್ಲಿ ಇದ್ದಾಗ ಇದ್ರಲ್ಲೇ ಇಡ್ತಾ ಇದ್ದಿದ್ದ ನಿಮ್ಗೆ? ಹೌದು ಮೇಡಮ್, ನಮಗೆ ನೆನಪಿದೆ ಇದು. ಯಾವಾಗ ಕ್ಲೋಸ್ ಮಾಡಿದ್ರಿ ಮೇಡಮ್? ಕನಿಷ್ಠ ಒಂದು 25 ವರ್ಷ ಆಯ್ತಾನೆ ಈಗ. ಓಕೆ. ಕ್ಲೋಸ್ ಮಾಡಿ. ಆಮೇಲೆ ಅದು ಸಜ್ಜಿ ನವಣಿ ಬೆಳೆಯೋದು ಕಡಿಮೆ ಆಗೈತಲ್ರಿ, ಕಡಿಮೆ ಆದ್ಮೇಲೆ ಅವಾಗ ನಾವು ಬಿಟ್ಟಿದೀವಿ ಅದು. ಆಮೇಲೆ ಮೇಡಮ್ ಇಲ್ಲೊಂದಿದೆ ಮೇಡಮ್, ಓಕೆ. ಇಲ್ಲೊಂದು ಕಣಜು, ಇದೇನು ಇದು ಬಾಕ್ಸ್ ಇದೆಯಲ್ಲ, ಇಲ್ಲೊಂದು ಕಣಜು ಇದೆ. ಓಕೆ. ಆಮೇಲೆ ಅದರಲ್ಲಿ 2 ಇದಾವೆ. ಓಹೋ, ಅದರಲ್ಲಿ ಈ ರೀತಿ ನೋಡ್ಬೋದು. ಇದು ನೋಡ್ಬೋದು ಮೇಡಮ್. ಹಾಗಾದ್ರೆ ಎಷ್ಟು ಇದಾವೆ ಸರ್ ಅರಮನೆಗೆ ಕಣಜ ಈ ರೀತಿಯಾಗಿ? ಮೇಡಮ್ ಈಗ ಸುತ್ತಮುತ್ತ ಇಲ್ಲೆಲ್ಲ ಕನಿಷ್ಠ ಒಂದು 8-10 ಸಿಗ್ತಾವೆ ಮೇಡಮ್ ಓಕೆ. ಈ ರೀತಿ. ಓಹೋ, ನಿಮ್ದು ಅರಮನೆ ಸುತ್ತಮುತ್ತ. ಓಕೆ ಸರ್, ಇಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ರೆ ಇಲ್ಲಿ ದೀಪಗಳನ್ನ ಇಡ್ತಾ ಇದ್ರೆ ಯಾವ ರೀತಿ? ದೀಪಗಳು ನೆಡೋದು ಮೇಡಮ್ ಇದು ನೈಟ್ ಎಲ್ಲ. ಓಕೆ. ಇದೆಲ್ಲ ಗರ್ಚಲಿಂದ ಮಾಡಿದ್ದು ಮೇಡಮ್. ಇದೆಲ್ಲ ಗೋಡೆ. ಹಾಂ, ಸಿಮೆಂಟ್ ಏನು ಬಳಕೆ ಆಗಿಲ್ಲ ಮೇಡಮ್ ಇದಕ್ಕೆ. ಸರ್, ಇಲ್ಲಿ ಒಂದು ಇದೆಯಲ್ಲ, ಅದೇ ಏನಾದರೂ ಇಡಕ್ಕೆ ಮಾಡಿದ್ದು ಮೇಡಮ್ ಇದು. ಅವಾಗ ಲೆಕ್ಕಪತ್ರಗಳೆಲ್ಲ ಇಡ್ತಾ ಇದ್ರಿ. ಓಕೆ. ಓ, ಇವೆಲ್ಲ ಮಷಿನ್ಗಳು ಹಾಕಿದ್ದೀವಿ. ಈ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಗಚ್ಚು ಹೇಳಿದ್ವಿ, ಅದ್ರ ಜೊತೆಗೆ ಇಲ್ಲೆಲ್ಲ ಕಟ್ಟಿಗೆಗಳನ್ನ ಬಳಸಿದ್ದಾರೆ. ಈ ಕಟ್ಟಿಗೆ ಯಾವುದು ಸರ್? ಯಾವ್ದಂತ ಏನಾದ್ರು ಐಡಿಯಾಸ್ ಇದೆಯಾ ನಿಮ್ಗೆ? ಅದು ಯಾವ್ದು? ಬೇವಿನ ಮರದ್ದು ಮೇಡಮ್ ಇದು. ಬೇವಿನ ಮರದ್ದು ಮೇಡಮ್. ಈಗ ಆಲ್ಮೋಸ್ಟ್ ಆಲು ಎಲ್ಲ ಅರಮನೆಗಳಿಗೆ ಇದು ಯಾವುದು ಸಾಗುವನಿ ಮಾಡ್ತಾರೆ ಮೇಡಮ್. ಹೌದು. ಇವರು ಅಲ್ಪ ಏನೋ ಖರ್ಚಿನಲ್ಲಿ ಅವತ್ತು ಬೇವಿನ ಮರದಲ್ಲಿ ಇದನ್ನ ಮಾಡಿದ್ವಿ ಮೇಡಮ್. ಕಟ್ಟಿಗೆ ಹೊಲಗಳು ಕಡ್ದು ಅವತ್ತು ಮಾಡಿದ್ವಿ ಮೇಡಮ್. ಓಕೆ ಸರ್, ಇಲ್ಲಿ ಒಂದು ಹ್ಯಾಂಗರ್ ತರ ಇದೆಯಲ್ಲ, ಇಲ್ಲಿ ಏನಾದ್ರು ತೂಗು ಎಲೆ ಆ ಥರ? ತೂಗೆ ಇಲ್ಲ ಮೇಡಮ್. ಈಗ ಅದ್ರನ್ನು ನಾಗರಾಮೋಶಿ ಬಂತಂದ್ರೆ ಮಕ್ಕಳೆಲ್ಲ ಆಡ್ತಿರ್ತಾರೆ ಮೇಡಮ್. ಜೋಕಾಲಿ ಅಂತ ಆಡ್ತಾರೆ ಮೇಡಮ್. ಶಿವಶಂಕರ್ ಗೌಡ್ರು ಅಂತ ದೊಡ್ಡಪ್ಪರು. ಪೊಲೀಸ್ ಪಾಟೀಲ್ ಅಂತ ಇದೆ. ಪೊಲೀಸ್ ಪಾಟೀಲ್, ಮಾಲಿ ಪೊಲೀಸ್ ಪಾಟೀಲ್ ಅಂತಂದು ಸರ್ನೇಮ್ ಕೊಟ್ಟಿದ್ದಾರೆ ಮೇಡಮ್. ಬ್ರಿಟಿಷ್ ಆಳಿದ ಬಂದಾಗ ಮುಗಿದ್ಮೇಲೆ ಅದು ಪೊಲೀಸ್ ಪಾಟೀಲ್ ಅಂತ ಬಂದದ್ದು. ಅಂದರೆ ದೊಡ್ಡಪ್ಪವ್ರದ್ದು ಏನಂದರೆ ಅವರು ನಮಗೆ ನೆನಪಿರೋ ಒಂದು ಹೊತ್ತಿಗೆ ಕುದುರೆ ಮೇಲೆ ಅಡ್ಡಾಡಿದ್ದು ನಮಗೆ ನೆನಪಿದೆ ಮೇಡಮ್. ಕುದುರೆ ಮೇಲೆಲ್ಲ ಅಡ್ಡಾಡ್ತಿದ್ರು ಊರೆಲ್ಲ. ಅವರು ಪ್ರತಿಯೊಂದು ಊರಲ್ಲಿ ಹೋಗ್ತಿದ್ರು ಅವರು. ಶಿವಶಂಕರ್ ಗೌಡ್ರು ಅಂತಂದು ಅವರು. ಕುದುರೆ ಅಂದ್ರೆ ಮನೆಯಿಂದಲ್ಲ ಅಥವಾ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಾರೆ? ಇಲ್ಲ, ಮನೆಯಿಂದ ಮೇಡಮ್. ಮನೆದೇ ಇದ್ದು ಮೇಡಮ್ ಕುದುರೆ. ನಿಮಗೆ ಗೊತ್ತಿರ? ನನಗೆ ಗೊತ್ತಿರೋದ 2-3 ಇದ್ದು ಮೇಡಮ್. ನಾವು ಇನ್ನೂ ಚಿಕ್ಕವರಲ್ಲ. ಅವಾಗ ಅದು ದೊಡ್ಡಪ್ಪವ್ರದೇ ಲಾಸ್ಟ್ ಕುದುರೆ ಮೇಲೆ ಅಡ್ಡಾಡಿದ್ದು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ನಮಗೆ ನೆನಪಿದ ಪ್ರಕಾರ. ನೀವು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಕುದುರೆ ಮೇಲೆ ಕೂತ್ಕೊಂಡಿದ್ರಾ? ಇಲ್ಲ ಮೇಡಮ್, ನೆನಪಿಲ್ಲ ಮೇಡಮ್. ಅದು ನೆನಪಿಲ್ಲ. ಕೂತಿರ್ಬೋದು ಇಲ್ಲ. ಈಗಾದ್ರೂ ಅವು ಲಾವಣಿಗಳು ಅವೆಲ್ಲ ಅದಾವ ಮೇಡಮ್. ಲಾಳ ಎಲ್ಲ ಇದೆ. ಅದೆಲ್ಲ ಇದೆ. ಓಕೆ, ಬನ್ನಿ ಸರ್ ಒಳಗಡೆ ನೋಡೋಣ. ಇಲ್ಲಿ ಸರ್ ಇದು ಜಮಖಾನದ ವಿಶೇಷತೆ ಇದೆ, ಇಲ್ಲೇನೋ ಬರ್ದಿದ್ದೀರಲ್ಲ ಮೇಡಮ್. ಅಪ್ಪರ ಹೆಸರು ಇದು ತಿಮ್ಮನಗೌಡರು ಪೊಲೀಸ್ ಪಾಟೀಲ್ ಅಂತ. ತಿಮ್ಮನಗೌಡರು ಪೊಲೀಸ್ ಪಾಟೀಲ್, ಚಿಕ್ಕಮಣಿಕಲ್. ನೀವೇ ಬರ್ಸಿದ್ದ? ಹಾಂ ಮೇಡಮ್, ನೇಕಾರರು. ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದಾಗ ಇವೆಲ್ಲ ಅವರೇ ಮಾಡಿಕೊಡಾರ ಮೇಡಮ್. ಓಕೆ, ಅದ್ರ ಜೊತೆಗೆ ಇಲ್ಲಿ ದುರ್ಗಾ ಪರಮೇಶ್ವರಿ ಪ್ರಸನ್ನ ಅಂತ ಬರ್ದಿದ್ರ, ಮತ್ತೆ ಇಲ್ಲಿ ಕೆಲವೊಂದು ಮುಟ್ಬೋದು ಸರಿ? ತೆಗೆದು ಮೇಡಮ್. ಅದಕ್ಕೆ ಎಸ್, ಚಿತ್ತಾರಗಳನ್ನ ಬಿಡಿಸಿದ್ರೆ ಇದ್ರ ವಿಶೇಷತೆ ಮೇಡಮ್ ಅದೇನಿಲ್ಲ. ಲಾಸ್ಟ್ ಟೈಮ್ 3 ವರ್ಷದಿಂದ ಮದುವೆ ಆಯಿತು. ಮದುವೆ ಆದಾಗ ಈ ಥರ ಬರ್ಸ್ತಾರೆ ಮೇಡಮ್. ಅದು ಕಟ್ಟೆ ಯಾವ ಕಟ್ಟೆ ಅಂತಾರೆ ಅದು? ಸಾಸಿವೆ ಕಟ್ಟೆ. ಅದು ಅದನ್ನ ಪ್ರತಿಯೊಂದು ಮನೆಯಾಗ ಅದು ಮದುವೆ ಮಾಡಿಸ್ತಾರೆ ಮೇಡಮ್. ರಾಜರು ಮನೆಯಲ್ಲೂ ಮಾಡಿಸ್ತಾರೆ ಮೇಡಮ್. ಪೇಂಟ್ ಮಾಡಿದ್ ಮೇಡಮ್. ಇವಾಗ ಅರಮನೆಯ ಒಳಗೆ ಬರ್ತಾ ಇದೀವಿ. ಪ್ರಮುಖವಾದ ಬಾಗಿಲು ಮೇಡಮ್. ಇಲ್ಲಿ ಎಲ್ರಿಗೂ ಅಲೋ ಇತ್ತು, ಜನಸಾಮಾನ್ಯ ಎಲ್ಲರೂ ಬರ್ಬೋದು, ಯಾರಾದ್ರೂ ಬರ್ಬೋದು ಮೇಡಮ್. ಇಲ್ಲಿಂದ ಒಳಗಡೆ ಬರ್ಬೋದು ಮೇಡಮ್. ಬರ್ಬೋದು ಎಲ್ರಿಗೂ. ನಾವು ಹಂಗೆ ಇಲ್ಲ. ಈಗ ರಾಜರ ಮನೆತನ ಇಲ್ಲಿಂದ ಇತ್ತಾಗ ಏನಿಲ್ಲ. ನಾವು ಮೊದಲು ಹೇಳ್ದಂಗೆ ಜನಸಾಮಾನ್ಯರ ನಡುವೆ ನಾವು ಮೇಡಮ್. ಎಲ್ಲರಿಗೂ ಅಲೋ ಮೇಡಮ್. ಮುಕ್ತವಾಗಿ ಎಲ್ಲರೂ ಬರಬೇಕು. ಎನಿ ಟೈಮು. ಈಗಾದ್ರೂ ರಾತ್ರಿ ಹೊತ್ತು ನಾವು ಬಾಗಿಲು ಹಾಕಲ್ಲ, ಓಪನೇ ಇರ್ತದೆ ಮೇಡಮ್.
ನೈಟ್ ಎಲ್ಲ ಕಳ್ಳರೆಲ್ಲ ಬಂದ್ರೆ ಅವಾಗ ರಾಜರ ಕಾಲದಲ್ಲಿ ಒಂಥರ, ಇವಾಗ ಮೊದಲಿದ್ದು ಮೇಡಮ್. ಈಗಾದ್ರೂ ನಾವು ಹಾಕಲ್ಲ. ಓಕೆ. ಪ್ರಾಣಿಗಳೇನು ಬರಲ್ವಾ? ಬರಲ್ಲ ಮೇಡಮ್, ಬರಲ್ಲ. ಗ್ರೇಟ್. ಹಾಗಾದ್ರೆ ಈ ಡೋರ್ ಬಗ್ಗೆ ಮಾತಾಡೋಣ ಸರ್. ಇವಾಗ ಆ ಡೋರು ಯಾವ ರೀತಿ ಇತ್ತು? ಏನಾದ್ರು ಚೇಂಜ್ ಮಾಡಿದ್ರ? ಪೇಂಟ್ ಆಗಿರ್ಬೋದು ಅಥವಾ ಈ ರೀತಿ ಪೇಂಟ್ ಮಾಡಿದ್ವಿ ಮೇಡಮ್ ಡೋರಿಗೆ. ಅದು ಬಾಗಿಲು ಮೊದಲಿದ್ದೂ ಅಷ್ಟೇ ಇದೆ ಮೇಡಮ್. ಓಕೆ. ಇಲ್ಲಿ ಏನಾದರೂ ನಿಮ್ಮ ಸಂಸ್ಥಾನದ ಚಿಹ್ನೆ ಸಿಂಬಲ್? ಯಾವುದಿಲ್ಲ ಮೇಡಮ್. ಇದು ಬಾಗ್ಲಿ ದೊಡ್ಡಪ್ಪರು ಅವಾಗ ಚೇಂಜ್ ಮಾಡಿದ್ದಾರೆ ಮೇಡಮ್. ಅವಾಗ ಅದೆಲ್ಲ ಇದಾಗಿ ಅವ್ರು ಚೇಂಜ್ ಮಾಡಿದ್ದು ಅವಾಗೇ ಕಿತ್ತು ಕೊಟ್ಬಿಟ್ರಲ್ಲ. ಅವೆಲ್ಲ ಏನು ಲಾಂಛನ ಏನು ಇದ್ವಲ್ಲ, ಅವೆಲ್ಲ ಕಿತ್ತು ಕೊಟ್ಟರು. ಏನು ಲಾಂಛನ ಐತೆ ಸರ್ ಅಲ್ಲಿ? ಅದು ಇದು ಮೇಡಮ್, ಅದು ಇದು ಯಾವ್ದು ಬರ್ತಾನೆ, ವರಹ. ಓಕೆ. ಅದು ವರ ಇರ್ತಿತ್ತು. ವರ ಜೊತೆಗೆ ಚಂದ್ರದ್ದು ಒಂದು ಸೂರ್ಯ ಚಂದ್ರ ಅದು ಇರ್ತಿತ್ತು. ಅದೇ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಸಂಸ್ಥಾನ ಅಜರಾಮರವಾಗಿ ಇರುತ್ತೆ. ಯಾಕಂದ್ರೆ ಇವು ಅವ್ರ ಮೇನ್ ಅಲ್ಲ ಮೇಡಮ್, ಸೂರ್ಯನಾಯಕ ಮತ್ತು ಚಂದ್ರನಾಯಕ. ಹೌದು. ಅವರೇ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಿ ಮಂದಿನ. ಓಕೆ. ಅದ್ರ ಜೊತೆಗೆ ಇದು ಲಾಕ್ ಸಿಸ್ಟಮ್ ಹೇಗಿದೆ ಸರ್? ಮೇಡಮ್ ಇದು ನೋಡಿ ಸರ್, ಲಾಕ್ ಹೇಗಿದೆ ತೋರಿಸ್ಬೋದು ಮೇಡಮ್? ತೋರಿಸಿ ಸರ್. ಎಸ್. ಇದು ಮೇಡಮ್ ನಾಳೆ ಇದು ಬಡಿ ಕೋಲ್ ಇತ್ತು ಮೇಡಮ್, ದೊಡ್ಡದು. ಓಕೆ. ಈಗ ತೆಗೆದಾರ ಮೇಡಮ್ ಅದು. ಇಲ್ಲಿಂದ ಈ ಕಡೆ ಹಿಂಗೆ ಸೇರ್ಸೋದು ಅಷ್ಟೇ ಇತ್ತು. ಏನ್ ಸರ್ ಲಾಕೆ ಮಾಡೋದಕ್ಕೆ ಇಟ್ಕೊಂಡಿಲ್ವಲ್ಲ? ಹಾಂ, ಆಲ್ಮೋಸ್ಟ್ ಆಲ್ ಮೇಡಮ್. ಇದು ಭಾಳ ಒಳಗಿದೆ ಮೇಡಮ್ ಇದು. ಓಕೆ. ತೆಗೆಯೋದಕ್ಕಾಗಲ್ಲ. ಈಗ ಆಲ್ಟರ್ನೇಟಿವ್ ಆಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನಾವು ಅಂದ್ವಲ್ಲ ಮೇಡಮ್, ಓಪನ್ ಇರ್ತದೆ ಅಂತ ಹೇಳಿದ್ರು. 24x7 ಓಪನ್ ಇರುತ್ತೆ. ಎಸ್. ಅದಾದ ನಂತರ ಅರಮನೆ ಒಳಗಡೆ ಎಂಟ್ರಿ ಕೊಟ್ಟು ಈ ಕಡೆ ಒಂದು ಕೋಣೆ ಇದೆ ಸರ್. ಇದು ನೀವು ಕಟ್ಕೊಂಡಿದ್ದು ಮೇಡಮ್. ಇದು ನೀವು ಕಟ್ಕೊಂಡಿದ್ದು ಮೇಡಮ್. ರೀಸೆಂಟಾಗಿ ಇದನ್ನ ನಾವು ಕಟ್ಕೊಂಡಿದ್ದು. ಮುಂಚೆ ಫುಲ್ ಪ್ಲೈನ್ ಇತ್ತು. ಇದೇ ಥರ ಇತ್ತು ಮೇಡಮ್. ಇಲ್ಲದಲ್ಲ, ಇಲ್ಲಿ ಎತ್ತು ಕಟ್ಟುವಂಥದ್ದು ಮೇಡಮ್ ಇಲ್ಲೆಲ್ಲ. ಓಕೆ. ಅರಮನೆ ಒಳಗಡೆನೆ ಇಲ್ಲಿ ಕಟ್ತಾ ಇದ್ವಿ. ಓಕೆ. ಅಂದ್ರೆ ನಾವು ರೈತರು ಪ್ರಾಮುಖ್ಯ ಕೊಡ್ತಿದ್ವಲ್ಲ, ಹಂಗಾಗಿ ಇಲ್ಲಿ ಎತ್ತು ಕಟ್ಟಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಸಪರೇಟ್ ಆಗಿ ಒಂದು ಕೊಟ್ಟಿಗೆ ರೀತಿ ಕಟ್ಕೊಂಡಿರಲಿಲ್ಲ ಅರಮನೆ ಒಳಗಡೆನೆ. ಸರ್ ಇದೇನು ಸರ್ ಹಿಂಗಿದೆಯಲ್ಲ ಮೇಡಮ್? ಅದು ಕಂಬ ಇತ್ತು ಮೇಡಮ್. ಇದು ಸುಮ್ಮನೆ ನಿಂದ್ರಿಸ್ಯಾರ ಮೇಡಮ್. ಅದು ಓಕೆ. ಗ್ರಿಪ್ಪಿಗೆ ಅಷ್ಟೇ. ಇದು ಬೇರೆ ರೀತಿ ಶೇಪ್ ಅಲ್ಲಿ ಇದೆಯಲ್ಲ? ಅದೇ ಮೇಡಮ್. ಇವ್ರು ಯಾರು ಇಲ್ಲೋದ್ರಲ್ಲ? ಅವ್ರು ನಮ್ಮ ದೊಡ್ಡಮ್ಮವರು, ಪಾರ್ವತಮ್ಮ ಅಂತೇಳಿ. ಅದನ್ನ ತೋರಿಸಿದ ಶಿವಶಂಕರ್ ಗೌಡ್ರು ತೋರಿಸಿದಲ್ಲ, ಅವರು ಮಿಸ್ಸಸ್. ಓಕೆ. ಅದ್ರ ಜೊತೆಗೆ ಇಲ್ಲಿ ಕಟ್ಗೆ ಸರ್ ಏನ್ ಸರ್ ಇದು? ಇಲ್ಲೇ ಸೌದೆ ಟ್ಯಾಕ್ಟ್ರಿ ಎಲ್ಲ ಕರ್ಕೊಂಡ್ ಮಾಡ್ಸಿರ್ತಾರಲ್ಲ, ಹಂಗಿದಿಲ್ಲ ಸರ್? ಏನು ಈ ತರ ಹಾಕಿದಾರಲ್ಲ ಸರ್? ಏನಿಲ್ಲ ಮೇಡಮ್, ಅವತ್ತು ವ್ಯವಸ್ಥೆ ಹಂಗಿತ್ತು. ಇದು ಕೆಲವೊಂದು ಸಾಗುವನಿ ಕಟ್ಟಿಗೆ ಇದ್ರಾಗ ಇದಾವೆ ಮೇಡಮ್. ಓಕೆ. ಕಂಬಗಳು ಎಲ್ಲ ಸಾಗುವನಿ ಕಟ್ಟಿಗೆ ಅಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಇಷ್ಟಿದೆ ಮೇಡಮ್. ಅಂದ್ರೆ 1-2 ಕಟ್ಗೆ ಇಲ್ಲಿ ನೋಡ್ತೀವಲ್ಲ, ಇವಾಗ ಅಡ್ಗೆ ಮಾಡಕ್ಕೆ ರಾಶಿ ಆ ರೀತಿ ಜೋಡಿಸಿದಾರೆ ಸಣ್ಣ ಸಣ್ಣ ಕಟ್ಗೆಗಳನ್ನ. ಹೌದು. ಮೇಲ್ಮುದ್ದಿ ಮಾಡ್ತಾರಲ್ಲ ಮೇಡಮ್, ಮಣ್ಣಿಂದ. ಇದು ಕಾಂಕ್ರೀಟ್ ಇಲ್ಲ, ಗರ್ಚಿಲ್ಲ, ಏನಿಲ್ಲ, ಬರೀ ಮಣ್ಣಿಂದ ಕಟ್ಟಿದ್ ಮೇಡಮ್ ಇದು. ಓಕೆ. ನಾವ್ ಇವಾಗ ಮೇಲೆ ಹೋಗಿ ನೋಡಿದ್ವಲ್ಲ, ಅದೆಲ್ಲ ಮಣ್ಣಿಂದ ಮೇಡಮ್. ಮಣ್ಣು ಮೇಡಮ್. ಓಕೆ. ಸರ್ ಗೆದ್ಲಿನ ಹಿಡ್ದಿಲ್ವಾ ಸರ್? ಇಲ್ಲ ಮೇಡಮ್, ಮೇಂಟೆನೆನ್ಸ್ ಮಾಡ್ತೀವಲ್ಲ ಮೇಡಮ್, ಹಂಗಾಗಿ ಯಾವುದೇ ತರ ಸೋರೋದಿಲ್ಲ, ಅಷ್ಟು ಬಂದೋಬಸ್ತ್ ಇದೆ. ಇವಾಗ ಹಂಚಿನ ಮನೆ ಆದ್ರೆ ಹಂಚೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಸ್ತೀವಿ. ಹೌದು. ಇವಾಗ RCC ಮನೆಗಳು ಅಂದ್ರೆ ಪೇಂಟ್ ಎಲ್ಲ ಇದೆಲ್ಲ ಮಾಡಿಸ್ತೀವಿ. ಈ ಮನೆ ಹೆಂಗ್ ಕ್ಲೀನ್ ಮಾಡ್ತೀರಾ ಸರ್? ಈ ಕಟ್ಟಿಗೆಗಳೆಲ್ಲ ಮಾಡಲೇಬೇಕು ಮೇಡಮ್. ಯಾವ ರೀತಿ ಸರ್ ಪ್ರೋಸೆಸ್? ಯಾವ ರೀತಿ? ಏನಿಲ್ಲ ಮೇಡಮ್, ಈಗ ಮನೆಗ ಹಾಳು ಮಕ್ಳು ಇರ್ತಾರ, ಅವ್ರು ಏನು ಮಾಡ್ತಾರ, ಜಿಡಿ ಹೊಡಿಯೋದು, ಕಸ ಗುಡಿಸೋದು, ಅವೆಲ್ಲ ಮಾಡ್ತಿರ್ತಾರೆ ಮೇಡಮ್. ಈ ರೀತಿಯಾಗಿ ಅದನ್ನ ಮೇಂಟೈನ್ ಮಾಡ್ತೀವಿ ನಾವು. ಅಮ್ಮ ಬರ್ರಿ, ಅತಿಗಾರನ್ ಕರ್ರಿ. ಇವರು ದೊಡ್ಡಮ್ಮವರು. ನೀವು ನೋಡಿದ್ರಲ್ಲ ಕುದುರೆ ಮೇಲೆ ಅಡ್ಡಾಡ್ತಾರಂತ. ಈ ಕಡೆ ಬರ್ರಿ ದೊಡ್ಡಮ್ಮ, ಈ ಕಡೆ ಬರ್ರಿ. ಕುದುರೆ ಮೇಲೆ ಅಡ್ಡಾಡ್ತಿದ್ರೆ ಶಿವಶಂಕರ್ ಗೌಡ್ರು, ಅವ್ರ ಮಿಸ್ಸಸ್. ಅವರು ಅಪ್ಪರ್ ನಮ್ಮ ತಿಮ್ಮನಗೌಡ್ರು ಹೆಸರು ನೋಡಿದ್ರಲ್ಲ, ಅವ್ರ ಮಿಸ್ಸಸ್. ಅಣ್ಣವರು ಮಿಸ್ಸಸ್ ಇದ್ದಾರೆ. ಅತಿಗೆ ಬರ್ರಿ. ಅತಿಗೆ ಟೋಟಲ್ ಎಷ್ಟು ಜನ ಇದ್ದೀರಾ ಸರ್ ಇವಾಗ? ಮೇಡಮ್ ನಮ್ಮ 6 ಒಂದು 12-13 ಜನ ಆಗ್ತೀವಿ ಮೇಡಮ್ ಇಲ್ಲಿ. ನಮಸ್ಕಾರ. ಅವ್ರ ಅತಿಗೆ ಅವ್ರೆ. ಮಕ್ಕಳು ಮತ್ತು ಸ್ಕೂಲಿಗೆ ಹೋಗಿದಾರೆ, ಈಗ ಬಂದಾರ್ರಿ. ಇವರೆಲ್ಲ ಮಕ್ಕಳು. ಸರ್ ಇಲ್ಲೊಂದು ಫೋಟೋಸ್ ನೋಡ್ತೀವಿ, ಇದು ಯಾರ್ದು ಸರ್ ಫೋಟೋಸ್? ಮೇಡಮ್ ಇದು ಕನಕನಗೌಡ್ರು. ಇವರು ನಮ್ಮ ತಾತನವರು. ರಂಗನಗೌಡ್ರು ತಮ್ಮನ ಮಗ. ಇವ್ರು ಕನಕನಗೌಡ್ರು. ಆಮೇಲೆ ಇವ್ರ ತಮ್ಮ ರಂಗನಗೌಡ್ರು ಮುಕ್ಕುಂಪಿಯಲ್ಲಿ, ಅಂದ್ರೆ ಇವ್ರ ತಂದೆಯವರು. ಇಲ್ಲ ಮೇಡಮ್, ಅದು ಮತ್ತೆ ಅದು ಮಹಾರಾಜರು ಒಂದು ಬೇಕಲ್ಲ ಮೇಡಮ್. ಕೋಟು ಎಲ್ಲ ಸೂಟು ಎಲ್ಲ ಅದೇ ರೀತಿ ಇತ್ತು. ಯಾವ ಸಂದರ್ಭದಲ್ಲಿ ತೆಗೆದಂತ ಫೋಟೋಸ್ ಇದು ಮೇಡಮ್? ಇದು ಕನಿಷ್ಠ ಇದು ಮೇಡಮ್ ಪೇಂಟಿಂಗ್. ಇದು
ಎಸ್, ಇದು ಚಾರ್ಕೋಲ್ ಪೇಂಟಿಂಗ್. ಪೇಂಟಿಂಗ್ ಇದು ಪೇಂಟಿಂಗ್ ಮಾಡಿರೋದು. ಒರಿಜಿನಲ್ ಬೇರೆ ಫೋಟೋ ಇದೆ ಓಕೆ. ಮನೇಲಿತ್ತು, ಅದನ್ನ ನೋಡ್ಕೊಂಡು ಪೇಂಟಿಂಗ್ ಮಾಡಿದ್ದು. ಓಹೋ. ಪೇಂಟರ್ ನಾಗರಾಜ್ ಪೇಂಟರ್ ಅಂತೇಳಿ ಗಂಗಾವತಿ ಅವರು ಪೇಂಟಿಂಗ್ ಮಾಡಿದ್ದು ಅದು. ಆಮೇಲೆ ಇವರು ಅಪ್ಪರ್ ತಿಮ್ಮನಗೌಡ್ರು ಅಂತ ಓಕೆ. 1 ವರ್ಷ ಆಯ್ತು ಮೇಡಮ್ ತಿರ್ಕೊಂಡು. ಅದು ನಿಮ್ದು ಫ್ಯಾಮಿಲಿ ಫೋಟೋ. ಫ್ಯಾಮಿಲಿ ಫೋಟೋಸ್. ಸೊ ಅದ್ರ ಜೊತೆಗೆ ಇವಾಗ ಅರಮನೆ ಅಂದ್ರೆ ಅಡುಗೆ ಮನೆನೇ ಒಂದು ವಿಶೇಷವಾಗಿರುತ್ತೆ. ಆ ರೀತಿ ಏನಾದ್ರು ಇದೆಯಾ ಸರ್ ಚೇಂಜಸ್ ಮಾಡಿ? ವಿಶೇಷ ಅಂತ ಏನಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ ಮೇಡಮ್. ನೆಲಕ್ಕೇನು ಟೈಲ್ಸ್ ಏನು ಹಾಕಿಸ್ಕೊಂಡಿಲ್ಲ, ಬಂಡಿಕಲ್ ಅದೇ ಅದೇ ರೀತಿ ಇದೆ. ಇದು ಮೇಡಮ್ ಕೆಳಗೆ ಹೋಗಕ್ಕೆ ಇದು ಮೆಟ್ಲಿದ್ವಿ ಇಲ್ಲಿ ಸೀಕ್ರೆಟ್, ಇದ್ರ ಮೇಲೆ ಬಂಡಿ ಎಳೆದಿದ್ರು ಮೇಡಮ್. ಓಕೆ. ಎಲ್ಲಿ ಕನೆಕ್ಟ್ ಆಗ್ತೈತೆ ಸರ್ ಮೇಡಮ್ ಅಲ್ಲಿವರೆಗೆ ಹೋಗ್ತದೆ ಅದು. ಓಕೆ. ಅಲ್ಲಿ ಲಾಸ್ಟ್ ಎಂಡ್ವರೆಗೆ ಬಾಗಿಲಿದೆಲ್ಲ ಅಲ್ಲಿ ಎಂಡ್ವರೆಗೆ ಹೋಗ್ತದೆ. ಅಲ್ಲಿ ಯಾವ ರೀತಿ ಹೊರಗಡೆ ಹೋಗೋದು? ಹೊರಗಡೆ ಏನಿಲ್ಲ, ಮತ್ತೆ ಮೇಲೆ ಬಂದು ಇಲ್ಲಿ ಹತ್ತದೆ. ಓ, ಇವಾಗ ಯಾರಾದ್ರೂ ಆಮೇಲೆ ಡೈವರ್ಷನ್ ಇಲ್ಲಿ ಒಳಗೊಂದು ಹೋಗ್ತದೆ, ಓಕೆ ಆ ಕಡೆ ಒಂದು ಹೋಗ್ತದೆ ಮೇಡಮ್. ಓಕೆ. ಮೂರು ಕಡೆನೂ ಸೇಮ್. ಹೌದು. ಅದು ಮಾಡಿದ್ದ ಉದ್ದೇಶ ಸರ್ ಏನಿಲ್ಲ ಮೇಡಮ್, ಏನಾದರೂ ಅವಾಗ ಏನು ಚಿನ್ನ ಬೆಳ್ಳಿ ಅಂತವೇನು ಇದ್ರೆ ಇಡಕ, ಮತ್ತು ಆಮೇಲೆ ಇವೆಲ್ಲ ಆಯುಧಗಳು ಇಡಕ, ಆ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೆ. ಯಾವಾಗ ಮುಚ್ಚಿದ್ದು ನೀವೇನಾದ್ರು ನೋಡಿ? ಇಲ್ಲ, ತಾತನವರು ಕನ್ಗೌಡ್ರು ಅಂತಂದ್ವಲ್ಲ ಅವ್ರು ಮಾಡಿದ್ದು. ಓಕೆ. ಇವಾಗ ನಾವು ನಿಂತ್ಕೊಂಡು ಮಾತಾಡ್ತಿದ್ರೆ ಈ ಅರಮನೆ ಎಷ್ಟಿದೆ ಅಷ್ಟು ನೆಲಮಾಳಿಗೆನೂ ಅಷ್ಟೇ ಇದೆ ಇದು. ಓಕೆ. ಅದೆಲ್ಲ ಮಣ್ಣಿಂದಲೇ ಕಂಪ್ಲೀಟ್ ನಿರ್ಮಾಣ ಮಾಡಿರೋದು? ಮಣ್ಣಿಂದ ಮೇಡಮ್, ಅದು ಮಣ್ಣಿಂದೆ. ಕೆಳಗೆಲ್ಲ ಕಲ್ಲು ಹಾಕಿ ಮಣ್ಣಿಂದೆ ಇವೆಲ್ಲ ಈಗ ಅಡ್ಡಾಡ್ಬೇಕಲ್ಲ ಮೇಡಮ್, ಬಂಡಿಗಳು ದೊಡ್ಡ ದೊಡ್ಡ ಬಂಡೆಗಳು ಇದಾವೆ ಮೇಡಮ್ ಕೆಳಗೆ. ಈಗ ಇದು ಸಿಮೆಂಟ್ ಮಾಡಿದೆ ಮೇಡಮ್, ಇದ್ರ ಕೆಳಗೆ ಬಂಡೆಗಳು ಇದಾವ್ರಿ, ಅವೆಲ್ಲ ಆಸು ಬಂಡೆ. ಅದನ್ನ ತೆಗೆದ್ಬಿಟ್ಟು ನೀವು ಮಾಡಿಲ್ಲ, ಸಿಮೆಂಟ್ ಮಾಡಿದ್ದು. ಓಕೆ. ಅದೇ ತಂಪಲ್ವಾ ಸರ್? ಅದೇ ತಂಪು ಮೇಡಮ್. ತಂಪಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀರಿ ಮೇಡಮ್, ಇದು ಬೆಳಕು ಮತ್ತು ಇದು ಗಾಳಿ ಬರ್ಲಿಕ್ಕೆ. ಸರ್ ಮಳೆ ಬಂದಾಗ ಹೆಂಗ್ ಮಾಡ್ತೀರಾ? ಆದ್ಮೇಲೆ ಮುಚ್ಚಕ್ಕಿರ್ತದೆ ಮೇಡಮ್. ಓಕೆ. ಅಂದ್ರೆ ಎಲ್ಲ ಕಡೆ ಗಾಳಿ ಬೆಳಕು ಇರ್ಲಿ ಅಂತೇಳಿ ಕನಿಷ್ಠ ಎಲ್ಲ ಕಡೆ ಬಿಟ್ಟಿದ್ ಮೇಡಮ್, ನ್ಯಾಚುರಲ್ ಆಗಿರ್ಲಿ ಅಂತಂದು. ಎಲ್ಲ ಬಂದ್ಬಿಡುತ್ತೆ. ಹೌದು. ಇವಾಗ ಅಡುಗೆ ಮನೆ ತೋರಿಸ್ತೀನಿ ನೋಡಿ ಮೇಡಮ್. ಏನಾದ್ರು ಚೇಂಜಸ್ ಮಾಡ್ಕೊಂಡ್ರಾ? ಏನಿಲ್ಲ ಮೇಡಮ್, ಮೊದಲು ಹೆಂಗಿತ್ತು ಹಂಗೆ ಸ್ವಲ್ಪ ಚೇಂಜಸ್ ಆಗಿದಾವೆ ಎಲ್ಲ. ಈ ಥರ ಅಡಿಗೆ ಮನೆ ಮೇಡಮ್ ಇದು. ಒಲೆ ಇದೆ ಮೇಡಮ್, ಗ್ಯಾಸನ್ ಇದೆ, ಆ ಕಡೆ ರೂಮಲ್ಲಿ ಮಾಡ್ಕೊಂಡಿದ್ದಾರೆ. ಒಲೆ ಈ ರೀತಿಯಾಗಿನೇ ಇತ್ತು, ಹಾಗಾಗಿ ಇದನ್ನ ಉಳಿಸ್ಕೊಂಡಿದ್ವಿ ಮೇಡಮ್. ಕೆಲವೊಮ್ಮೆ ಮತ್ತೆ ಇವೆಲ್ಲ ಕಟ್ಟಿಗಳು ಅವಾಗಿನೂ ಮೇಡಮ್ ಇದೆಲ್ಲ ಮಾಡಿದ್ದು. ಓಕೆ. ಏನ್ ಸರ್ ವೆಂಟಿಲೇಷನ್ ಬರೋದಕ್ಕೆ? ಬೆಳಕು, ಆಮೇಲೆ ಅಲ್ಲಿ ಬೆಳಕು, ಅದು ಬೆಳಕು ಮೇಡಮ್. ಓಕೆ. ಲೈಟೇ ಬೇಡ ಹಾಗಾದ್ರೆ? ಡೇ ಟೈಮ್ ಲೈಟ್ ಬೇಡ ಮೇಡಮ್, ಹಂಗ ಗಾಳಿ ಬರ್ತಾ ಇದೆ. ಅಲ್ಲಿ ಪಾತ್ರೆಗಳು ಇದಾವೆ ಮೇಡಮ್. ತಾಮ್ರದ ಪಾತ್ರೆಗಳಿದೆಯಲ್ಲ ಸರ್? ಅಳಿವು ಮೇಡಮ್, ಅವೆಲ್ಲ ಅಡಿಗೆ ಮಾಡ್ತಿದ್ರು ಮೇಡಮ್. ಅವಾಗ ಇವೆಲ್ಲ ಸಿಲ್ವರು ಅವೆಲ್ಲ ಇದ್ದಿಲ್ಲ, ಇದರಿಂದನೇ ಅಡಿಗೆ ಮಾಡ್ತಿದ್ರು. ಎಷ್ಟಿತ್ತು ಸರ್ ಈ ತರ? ಭಾಳ ಇತ್ತು ಮೇಡಮ್, ಅಲ್ಲಿಂದ ಮಿಸ್ ಆಗಿದೆ ಮೇಡಮ್. ಇವಾಗ ಸಾಕಷ್ಟು ಇದ್ವು ಮೇಡಮ್ ಪಾತ್ರೆಗಳು. ಇವಾಗ ನೀವು ಇದ್ರಲ್ಲಿ ಅಡಿಗೆ ಮಾಡಲ್ಲ ಸರ್? ಇಲ್ಲಿ ಮಾಡಲ್ಲ ಮೇಡಮ್, ಸೇಫ್ಟಿಗೆ ಅಷ್ಟೇ ಇಟ್ಟಿದ್ದೀವಿ. ಈಗೆಲ್ಲ ಈಗಿನೂ ಬಂದವಲ್ಲ ಅದರಿಂದ ಮಾಡ್ತಾರೆ ಮೇಡಮ್ ಅಡಿಗೆ. ಆರೋಗ್ಯ ಕೊಳ್ಳೇದಂತೆ ಎಲ್ಲ ಮತ್ತೆ ಹಿಂದಕ್ಕೆ ತಿರುಗ್ತಾ ಇದ್ದಾರೆ ಸರ್. ಹೌದೌದು, ಹಿತ್ತಾಳಿಂದ ಇದು ಮಾಡ್ತಾ ಇದ್ದಾರೆ. ಓಕೆ. ಹಬ್ಬದ ದಿನಗಳಲ್ಲಿ ಯೂಸ್ ಮಾಡ್ತೀರಿ? ಹ್ಞೂ ಮೇಡಮ್. ಓಕೆ. ಅದ್ರ ಜೊತೆಗೆ ಇಲ್ಲಿ ಒಂದು ವಿಶೇಷವಾದ ಮೇಡಮ್, ಏನಾದರೂ ನಾವು ಹಬ್ಬ ಮಾಡ್ಬೇಕಾದ್ರೆ ಹೋಳಿಗೆ ಇವೆಲ್ಲ ಮಾಡಕ್ಕೆ ಇದು ರುಬ್ತಾರೆ ಮೇಡಮ್. ಅದು ಹಿಂಗೆ ರುಬ್ತಾರೆ ಮೇಡಮ್, ಹೂರ್ಣ ರುಬ್ಬೋದು. ಆಮೇಲೆ ಹುಂಚಿ ಚಟ್ನಿ ಅಂತ ತಯಾರು ಮಾಡ್ತಾರೆ, ಅದನ್ನು ಇದನ್ನ ಬಳಕೆ ಮಾಡ್ತಾರೆ. ಹೌದು ಮೇಡಮ್. ಇಬ್ರು ಕುಂತಿರ್ತಾರೆ ಮೇಡಮ್, ಆ ಕಡೆ ಒಬ್ರು ಈ ಕಡೆ ಒಬ್ರು. ಹಾಂ ಮೇಡಮ್, ಚೀಲ ತಂದುಬಿಟ್ಟು ಇದು ಕಟ್ಟಿಗೆ ಇಡ್ತಾರೆ ಮೇಡಮ್. ಈ ರೀತಿ ಇಬ್ಬರು ಹೆಣ್ಮಕ್ಳು ಕುಂತಿರ್ತಾರೆ. ಆಗಲ್ಲ ಮೇಡಮ್, ಆಗಲ್ಲ. ರೊಟ್ಟಿ ಬೇಡೋದಿಲ್ಲ. ಕಾಳು ಕಡಿ ಕುಟ್ಟಿ, ಅವಾಗ ಕಾಳು ಕಡಿ ಕುಟ್ಟಿನೇ ಅಡಿಗೆ ಮಾಡಿದ್ರೆ ಅವರು ಬೀಸೋದು ಮತ್ತು ಕಾಳು ಕಡಿ ಕುಟ್ಟೋದು. ಹ್ಞೂ ಮೇಡಮ್, ಡೈರೆಕ್ಟ್ ಆಗಿ ಹೊರಗಡೆ ಬರಲ್ಲ. ಇಲ್ಲಿಂದ ಅಡಿಗೆ ಮನೆಯಿಂದ ನೋಡೋಕೆ ಇದು ಮೇಡಮ್ ಪೂರ್ತಿ ಹೊರಗೆ ಕಾಣಿಸ್ತೈತೆ ರೀ. ಇಲ್ಲ ಮೇಡಮ್, ಎಲ್ಲ ಲಾಕ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ರೊಟ್ಟಿ ಕಲ್ಸೋದು ಅವಾಗಿಂದು ಮರದ್ದು. ಹಾಂ ಮೇಡಮ್. ಆಮೇಲೆ ಇಲ್ಲಿ ಅಡಿಗೆ ಸಾಮಾನು ಇಟ್ಕೊಳಕ್ಕೆ ಒಂದು ಕೋಣೆ ಮೇಡಮ್ ಅದು. ಇದರಲ್ಲಿ ಈಗ ಸ್ಟೋರ್ ರೂಮ್ ಮಾಡಿಬಿಟ್ಟಿದ್ದೀವಿ ಮೇಡಮ್. ಹಾಂ ಮೇಡಮ್. ಆಮೇಲೆ ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.